ಈಗ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ನೀವು 5,000 ಕೋಟಿ ಅನ್ನು ಪ್ರತಿ ವರ್ಷ ಅಲ್ಲಿ ಅಭಿವೃದ್ಧಿ ಸಲುವಾಗಿ ಕೊಡ್ತೀರಿ, ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೊಡ್ರಿ, ನಮಗೂ ಬೆಳೀಲಿ. ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ, ಇಂಡಸ್ಟ್ರಿಗಳು ಬರ್ಬೇಕು. ನಮ್ಮಲ್ಲಿ ಎಷ್ಟೋ ನಿರುದ್ಯೋಗಿ ಯುವಕರು ಇವತ್ತಿನ ದಿವಸ ಖಾಲಿ ತಿರುಗಾಡಿದಾರೆ. ಅವ್ರ ತಂದೆ ಕಲಿಸಿ ಪಾಪ ಅವ್ರನ್ನ ಗ್ರ್ಯಾಜುಯೇಟ್ ಆಗಿದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಹುಡುಗರಿಗೆ ಉದ್ಯೋಗ ಇಲ್ಲದೆ ತಿರುಗಾಡ್ತಾ ಇದ್ದಾವೆ. ಈ ಕಡೆಗೆ ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿ ಬೆಳಿಬೇಕು, ನಿರುದ್ಯೋಗ ಹೋಗಬೇಕು ಮತ್ತು ಜನ ಎಲ್ಲರೂ ಸುಖ ಶಾಂತಿ ಇರಬೇಕು. ನಮಗೂ ಎಲ್ಲ ಸೌಲಭ್ಯಗಳು, ನೀರಾವರಿ ಇರಲಿ, ಎಲ್ಲ ಸಿಗಬೇಕು ಅನ್ನೋಂಥ ಉತ್ತರ ಕರ್ನಾಟಕಕ್ಕೂ ನಮಗೂ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡ್ರಿ ಅಂತೇಳಿ ಬೇಡಿಕೆ ನಮ್ಮದು. ಸರ್, ಎಲ್ಲೋ ಒಂದು ಕಡೆ ಈಗ ಕಲ್ಯಾಣ ಕರ್ನಾಟಕಕ್ಕೆ ಯಾವ ಥರ ನೀವು 5,000 ಕೋಟಿ ಅನ್ನು ಪ್ರತಿ ವರ್ಷ ಅಲ್ಲಿ ಅಭಿವೃದ್ಧಿ ಸಲುವಾಗಿ ಕೊಡ್ತೀರಿ, ನಮ್ಮ ಕಿತ್ತೂರು ಕರ್ನಾಟಕಕ್ಕೂ ಕೊಡ್ರಿ, ನಮಗೂ ಬೆಳೀಲಿ. ನಮ್ಮಲ್ಲಿ ಶಿಕ್ಷಣ, ಆರೋಗ್ಯ, ರಸ್ತೆ, ಇಂಡಸ್ಟ್ರಿಗಳು ಬರ್ಬೇಕು. ನಮ್ಮಲ್ಲಿ ಎಷ್ಟೋ ನಿರುದ್ಯೋಗಿ ಯುವಕರು ಇವತ್ತಿನ ದಿವಸ ಖಾಲಿ ತಿರುಗಾಡಿದಾರೆ. ಅವ್ರ ತಂದೆ ಕಲಿಸಿ ಪಾಪ ಅವ್ರನ್ನ ಗ್ರ್ಯಾಜುಯೇಟ್ ಆಗಿದ್ದಾರೆ. ಎಷ್ಟೋ ಜನ ನಮ್ಮಲ್ಲಿ ಹುಡುಗರಿಗೆ ಉದ್ಯೋಗ ಇಲ್ಲದೆ ತಿರುಗಾಡ್ತಾ ಇದ್ದಾವೆ. ಈ ಕಡೆಗೆ ಇಂಡಸ್ಟ್ರಿ ಬರಬೇಕು, ಇಂಡಸ್ಟ್ರಿ ಬೆಳಿಬೇಕು, ನಿರುದ್ಯೋಗ ಹೋಗಬೇಕು ಮತ್ತು ಜನ ಎಲ್ಲರೂ ಸುಖ ಶಾಂತಿ ಇರಬೇಕು. ನಮಗೂ ಎಲ್ಲ ಸೌಲಭ್ಯಗಳು, ನೀರಾವರಿ ಇರಲಿ, ಎಲ್ಲ ಸಿಗಬೇಕು ಅನ್ನೋಂಥ ಉತ್ತರ ಕರ್ನಾಟಕಕ್ಕೂ ನಮಗೂ ಕಿತ್ತೂರು ಕರ್ನಾಟಕಕ್ಕೆ ವಿಶೇಷ ಅನುದಾನ ಕೊಡ್ರಿ ಅಂತೇಳಿ ಬೇಡಿಕೆ ನಮ್ಮದು. ಸರ್, ಎಲ್ಲೋ ಒಂದು ಕಡೆ